ಪೇರೆಂಟ್ಸ್ಗಳಿಗೆ ನಾನು ಏನು ಹೇಳ್ತೀನಿ ಅಂದರೆ, ನನ್ನ ಮಗಳಿಗೇನಾಯಿತು, ನನ್ನ ಮಗನಿಗೇನಾಯಿತು, ಇದೆಲ್ಲ ದೊಡ್ಡ ಕಾಯಿಲೆ, ಮುಂದೆ ಏನಾಗುತ್ತೋ ಅವ್ರ ಫ್ಯೂಚರ್ ಏನು, ಇದೆಲ್ಲ ಯೋಚನೆ ಮಾಡಬೇಡಿ. ಇದೆಲ್ಲ ಯೋಚನೆ ಮಾಡುವಂಥ ವಿಷಯನೇ ಅಲ್ಲ. ಯಾಕಂದರೆ ಬೇರೆ ಮಕ್ಳಿಗಿಂತ ಸ್ಟ್ರಾಂಗ್ ನಿಮ್ಮ ಮಕ್ಕಳು. ನಾನು 7th ಸ್ಟ್ಯಾಂಡರ್ಡಲ್ಲಿದ್ದಾಗಲೇ ಹಾಸ್ಪಿಟ್ಲಿಗೆ ಜಾಯ್ನ್ ಆಗಿದ್ದು. ಅದಾದಮೇಲೆ ನಾನು 8 ಮಂತ್ಸ್ ಅಲ್ಲಿದ್ದೆ. ಕೋರ್ಸ್ ಮುಗೀತು, ಮತ್ತೆ ಬಂದು ಸ್ಕೂಲಿಗೆ ಜಾಯ್ನ್ ಆದೆ. ಸ್ಕೂಲ್ ಮುಗೀತು, ಆಮೇಲೆ ಡಿಪ್ಲೊಮಾ ಮಾಡಿದೆ. ಡಿಪ್ಲೊಮಾ ಆದಮೇಲೆ ಜಾಬ್ ಆಯಿತು. ಮೈಸೂರು ಸ್ಯಾಂಡಲ್ ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ದೀನಿ. ಇವತ್ತು ಸ್ಟಿಲ್ ವರ್ಕ್ ಮಾಡ್ತಾಯಿದ್ದೀನಿ. ಖುಷಿಯಾಗಿದ್ದೀನಿ. ಇವಾಗ 6 ಮಂತ್ಸಿಂದ ನನ್ನ ಮದುವೆ ಆಯಿತು. ಮದುವೆ ಅಷ್ಟೇ, ಯಾವ ವಿಷಯನೂ ನಾನು ಮುಚ್ಚಿಟ್ಟಿಲ್ಲ. ಪ್ರತಿಯೊಂದು ವಿಷಯನೂ ಹೇಳಿನೇ ಮದುವೆ ಆಗಿತ್ತು. ಅವರು ಪಾಸಿಟಿವ್ ಆಗಿ ತೊಗೊಂಡಿದ್ದಾರೆ. ಇದೆಲ್ಲ ಏನು ಸ್ಪ್ರೆಡ್ ಆಗುವಂಥ ಕಾಯಿಲೆನೇ ಅಲ್ಲ. ಆ್ಯಂಡ್ ಇವಾಗ ನಾನು ತುಂಬ ಹುಷಾರಾಗಿದ್ದೀನಿ, ಖುಷಿಯಾಗಿದ್ದೀನಿ. ಡಾಕ್ಟರ್ಸ್ ಹೇಳ್ದಂಗೆ ನಾನು ಟ್ರೀಟ್ಮೆಂಟ್ ತೊಗೊಂಡಿದ್ದು. ಟ್ರೀಟ್ಮೆಂಟ್ ಅನ್ನೋದಕ್ಕಿಂತ ಮನೇಲೂ ಅಷ್ಟೇ, ನಾನು ಊಟದ ವಿಷಯದಲ್ಲಾಗಲಿ ಏನಾದರೂ ಆಗಲಿ ಡಾಕ್ಟರ್ಸ್ ಹೇಳ್ದಂಗೆ ಕೇಳಿ ಅಂತಲೇ ಹೇಳ್ತೀನಿ. ಡಾಕ್ಟರ್ಸ್ ಹೇಳ್ದಂಗೆ ಕೇಳಿರೋದಕ್ಕೆ ನಾನು ಇವತ್ತು ಇಷ್ಟು ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನವರೆಗೂ ನನ್ನ ಗಂಡನ ಮಧ್ಯ, ನಮ್ಮ ಅತ್ತೆ ಮಾವನ ಮಧ್ಯ ಈ ಥರ ನೀನಿದ್ದೆ ಆ ಥರದ್ದು ಏನೂ ಬಂದಿಲ್ಲ, ವಿಷಯಗಳೇ ಬಂದಿಲ್ಲ. ಅವರು ಎಲ್ಲ ಪಾಸಿಟಿವ್ ಆಗಿ ತೊಗೊಂಡಿದ್ದಾರೆ. ಮರ್ತೋಗ್ಬಿಟ್ಟಿದ್ದೀನಿ ನಾನು. ಈ ಥರದ್ದೊಂದಿತ್ತು ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ. ಆ ಥರ ಎಲ್ಲೂ ಇಲ್ಲ. ನಾನು ನಾರ್ಮಲಾಗಿ ಎಲ್ಲರೂ ಹೇಗಿದ್ದಾರೋ ಹಾಗಿದ್ದೀನಿ. ಮಕ್ಕಳು ಚೆನ್ನಾಗಿರ್ತಾರೆ. ಒಂದು ಹೋಪ್ ಇರಲಿ ಅಷ್ಟೇ.